ಸುದ್ದಿಗಳತ್ತ ಗಮನ ಕೊಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಬೇರೆ ಬೇರೆ ಇಲಾಖೆಗಳಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಿದ್ದಾರಾ ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇರೋದಕ್ಕೆ ಕಾರಣ ಇವತ್ತು ಅಧಿವೇಶನದಲ್ಲಿ ಮುಂದೆ ಬಂದಂತಹ ಚರ್ಚೆ. ರಾಜೀನಾಮೆಗೆ ಮುಂದಾಗಿದ್ರಂತೆ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು. ಇದನ್ನ ಬಿಜೆಪಿಯವರು ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಚಿವ ಕೆಜೆ ಜಾರ್ಜ್ ಅವರು ಕೆಂಡಾಮಂಡಲರಾಗ್ತಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿರಲಿಲ್ಲ, ನಾನು ಸಿಎಂ ಚೆನ್ನಾಗೇ ಇದ್ದೀವಿ ಅಂತ ಸಚಿವ ಕೆಜೆ ಜಾರ್ಜ್ ಅವರು ಸದನದಲ್ಲಿ ಖಾರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಪ್ರಧಾನ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಸಿಎಂ ನೇತೃತ್ವದ ಸಭೆಗೂ ಕೂಡ ಗೈರಾಗಿದ್ದಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಆ ವಿಚಾರಕ್ಕೂ ಕೂಡ ಗರಂ ಆದ್ರ ಕೆಜೆ ಜಾರ್ಜ್ ಅವರು. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ತಂದೆಲ್ಲ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್ ನೀವು ಇದು ಲಿಖಿತ ನಾನೇನು ಆರೋಪ ಮಾಡಲಿಲ್ಲ, ಹೌದಾ ಅಂತ ಸನ್ಮಾನ್ಯ ಸಭಾಧ್ಯಕ್ಷ ಮುಗಿಸಿ ಇದು ಹೇಳ್ತೀನಿ ನಾನು. ಅದು ಫಸ್ಟ್ ಹೇಳ್ಬಿಡಿ, ಆದ್ಮೇಲೆ ಅದಕ್ಕೂ ಉತ್ತರ ಆಯ್ತು. ಫಸ್ಟ್ ಇದು ಹೇಳ್ಬಿಡಿ, ಅಲ್ಲ ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ನಾನೇನಾದ್ರೂ ಟಿವಿಯವರಿಗೆ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ ಸಿಎಲ್ಪಿ ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆತರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಓಕೆ. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ತಂದೆಲ್ಲ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್ ನೀವು ಇದು ಲಿಖಿತ ನಾನೇನು ಆರೋಪ ಮಾಡಲಿಲ್ಲ, ಹೌದಾ ಅಂತ ಸನ್ಮಾನ್ಯ ಸಭಾಧ್ಯಕ್ಷ ಮುಗಿಸಿ ಇದು ಹೇಳ್ತೀನಿ ನಾನು. ಅದು ಫಸ್ಟ್ ಹೇಳ್ಬಿಡಿ, ಆದ್ಮೇಲೆ ಅದಕ್ಕೂ ಉತ್ತರ ಆಯ್ತು. ಫಸ್ಟ್ ಇದು ಹೇಳ್ಬಿಡಿ, ಅಲ್ಲ ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ನಾನೇನಾದ್ರೂ ಟಿವಿಯವರಿಗೆ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ ಸಿಎಲ್ಪಿ ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆತರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಓಕೆ. ಸುದ್ದಿಗಳತ್ತ ಗಮನ ಕೊಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಬೇರೆ ಬೇರೆ ಇಲಾಖೆಗಳಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಿದ್ದಾರಾ ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇರೋದಕ್ಕೆ ಕಾರಣ ಇವತ್ತು ಅಧಿವೇಶನದಲ್ಲಿ ಮುಂದೆ ಬಂದಂತಹ ಚರ್ಚೆ. ರಾಜೀನಾಮೆಗೆ ಮುಂದಾಗಿದ್ರಂತೆ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು. ಇದನ್ನ ಬಿಜೆಪಿಯವರು ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಚಿವ ಕೆಜೆ ಜಾರ್ಜ್ ಅವರು ಕೆಂಡಾಮಂಡಲರಾಗ್ತಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿರಲಿಲ್ಲ, ನಾನು ಸಿಎಂ ಚೆನ್ನಾಗೇ ಇದ್ದೀವಿ ಅಂತ ಸಚಿವ ಕೆಜೆ ಜಾರ್ಜ್ ಅವರು ಸದನದಲ್ಲಿ ಖಾರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಪ್ರಧಾನ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಸಿಎಂ ನೇತೃತ್ವದ ಸಭೆಗೂ ಕೂಡ ಗೈರಾಗಿದ್ದಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಆ ವಿಚಾರಕ್ಕೂ ಕೂಡ ಗರಂ ಆದ್ರ ಕೆಜೆ ಜಾರ್ಜ್ ಅವರು. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ತಂದೆಲ್ಲ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್ ನೀವು ಇದು ಲಿಖಿತ ನಾನೇನು ಆರೋಪ ಮಾಡಲಿಲ್ಲ, ಹೌದಾ ಅಂತ ಸನ್ಮಾನ್ಯ ಸಭಾಧ್ಯಕ್ಷ ಮುಗಿಸಿ ಇದು ಹೇಳ್ತೀನಿ ನಾನು. ಅದು ಫಸ್ಟ್ ಹೇಳ್ಬಿಡಿ, ಆದ್ಮೇಲೆ ಅದಕ್ಕೂ ಉತ್ತರ ಆಯ್ತು. ಫಸ್ಟ್ ಇದು ಹೇಳ್ಬಿಡಿ, ಅಲ್ಲ ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ನಾನೇನಾದ್ರೂ ಟಿವಿಯವರಿಗೆ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ ಸಿಎಲ್ಪಿ ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ದಯವಿಟ್ಟು ಒಂದು ಮಾತು ಕೇಳಿದನ್ನ,
ನಾನು ಆ ತರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ. ಆ ಪ್ರಶ್ನೆ ಉದ್ಭವಿಸಿದ ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಓಕೆ. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ತಂದೆಲ್ಲ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ಇಲ್ಲಿ ನಿಮ್ದು ಬೇರೆ ಕಥೆ. ಒಂದ್ ಸೆಕೆಂಡ್ ಜಾರ್ಜ್ ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಸನ್ಮಾನ್ಯ ಸಭಾಧ್ಯಕ್ಷ ಮುಗಿಸಿ. ಇದು ಹೇಳ್ತೀನಿ ನಾನು. ಆದ್ಮೇಲೆ ಅದಕ್ಕೂ ಉತ್ತರ ಆಯ್ತು. ಫಸ್ಟ್ ಇದು ಹೇಳ್ಬಿಡಿ. ಅಲ್ಲ ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ನಾನೇನಾದ್ರೂ ಟಿವಿಯವರಿಗೆ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ ಸಿಎಲ್ಪಿ ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆ ತರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ. ಆ ಪ್ರಶ್ನೆ ಉದ್ಭವಿಸಿದ ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಓಕೆ. ಹಸ್ತಕ್ಷೇಪ ಆಗಿದ್ರಿಂದ ತಂದೆಲ್ಲ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ಇಲ್ಲಿ ನಿಮ್ದು ಬೇರೆ ಕಥೆ. ಒಂದ್ ಸೆಕೆಂಡ್ ಜಾರ್ಜ್ ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಸನ್ಮಾನ್ಯ ಸಭಾಧ್ಯಕ್ಷ ಮುಗಿಸಿ. ಇದು ಹೇಳ್ತೀನಿ ನಾನು. ಫಸ್ಟ್ ಆದ್ಮೇಲೆ ಅದಕ್ಕೂ ಉತ್ತರ ಆಯ್ತು. ಫಸ್ಟ್ ಇದು ಹೇಳ್ಬಿಡಿ. ಅಲ್ಲ ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ನಾನೇನಾದ್ರೂ ಟಿವಿಯವರಿಗೆ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ ಸಿಎಲ್ಪಿ ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆ ತರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ. ಆ ಪ್ರಶ್ನೆ ಉದ್ಭವಿಸಿದ ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಓಕೆ. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ತಂದೆಲ್ಲ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ಇಲ್ಲಿ ನಿಮ್ದು ಬೇರೆ ಕಥೆ. ಒಂದ್ ಸೆಕೆಂಡ್ ಜಾರ್ಜ್ ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಸನ್ಮಾನ್ಯ ಸಭಾಧ್ಯಕ್ಷ ಮುಗಿಸಿ. ಇದು ಹೇಳ್ತೀನಿ ನಾನು. ಫಸ್ಟ್ ಆದ್ಮೇಲೆ ಅದಕ್ಕೂ ಉತ್ತರ ಆಯ್ತು. ಫಸ್ಟ್ ಇದು ಹೇಳ್ಬಿಡಿ. ಅಲ್ಲ ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ನಾನೇನಾದ್ರೂ ಟಿವಿಯವರಿಗೆ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ ಸಿಎಲ್ಪಿ ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆ ತರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ. ಆ ಪ್ರಶ್ನೆ ಉದ್ಭವಿಸಿದ ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಓಕೆ.